ಮದುವೆಯಾಗಿ 3 ತಿಂಗಳಿಗೆ ನವ ವಿವಾಹಿತೆ ದಾರುಣ ಸಾವು. ಗಂಡನ ಎದುರೇ ಜೀವಂತ ಜಲಸಮಾಧಿಯಾದ ಪತ್ನಿ. ಮದುವೆಯಾಗಿ ಕೇವಲ 3 ತಿಂಗಳು ಹೊಸ ಬಾಳಿನ ಕನಸು ಕಂಡಿದ್ದವಳು. ಆಷಾಢ ಮುಗಿಸಿ ತವರು ಮನೆಯಿಂದ ಗಂಡನ ಮನೆಗೆ ಸಂಭ್ರಮದಿಂದ ಹೊರಟಿದ್ದ ನವ ವಿವಾಹಿತೆ. ಆದರೆ ವಿಧಿಯ ಅಟ್ಟಹಾಸಕ್ಕೆ ಮಾರ್ಗ ಮಧ್ಯದಲ್ಲೇ ಜಲಸಮಾಧಿಯಾಗಿರೋ ದಾರುಣ ಘಟನೆ ಯಾದಗಿರಿಯಲ್ಲಿ ಸಂಭವಿಸಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಪತ್ತೇಪುರ ಗ್ರಾಮದ ಕರೆಪ್ಪ ಯಾಳಗಿ ಹಾಗೂ ರೇಣುಕಾ 3 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ರು. ರೇಣುಕಾ ಆಷಾಢ ಆಚರಣೆಗೆ ತವರು ಮನೆಗೆ ಬಂದಿದ್ದು, ಆಷಾಢ ಮುಗಿಸಿಕೊಂಡು ಗಂಡನ ಜೊತೆಗೆ ಗಂಡನ ಮನೆಗೆ ತೆರಳುತ್ತಾ ಇದ್ರು. ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಪುರ ಎಡದಂಡೆ ಕಾಲುವೆ ರಸ್ತೆಯಲ್ಲಿ ಸಾಗುತ್ತಿದ್ದ ವೇಳೆ ಬೈಕ್ನ ಹ್ಯಾಂಡಲ್ ಏಕಾಏಕಿ ನಿಯಂತ್ರಣ ತಪ್ಪಿದೆ. ಬೈಕ್ ಸಮೇತ ನವದಂಪತಿ ಆಳವಾದ ಕಾಲುವೆಗೆ ಉರುಳಿ ಬಿದ್ದಿದ್ದಾರೆ. ಕಾಲುವೆಗೆ ಬಿದ್ದ ಕೂಡಲೇ ಪತಿ ಕರೆಪ್ಪ ಯಾಳಗೆ ಧೈರ್ಯದಿಂದ ಈಜಾಡಿ ದಡ ಸೇರಿ ಪ್ರಾಣಾಪಾಯದಿಂದ ಪಾರಾಗಿದ್ರೆ, ರಭಸವಾಗಿ ಹರಿತಾ ಇದ್ದ ನೀರಿನ ಸೆಳೆತಕ್ಕೆ ಸಿಲುಕಿದ ನವವಧು ರೇಣುಕಾ ಕೊಚ್ಚಿ ಹೋಗಿದ್ದು, ಪತಿಯ ಕಣ್ಣೆದುರೇ ಜಲಸಮಾಧಿಯಾಗಿದ್ದಾಳೆ. ಸ್ಥಳಕ್ಕೆ ಬಂದ ಮೃತ ನವವಿವಾಹಿತೆ ರೇಣುಕಾ ತಾಯಿ, ತಂದೆ ಹಾಗೂ ಕುಟುಂಬಸ್ಥರು ಕಣ್ಣೀರಿಡುತ್ತಿರುವ ದೃಶ್ಯ ಮನಕಲುಕುವಂತಿದೆ. ಬೆಳಗ್ಗೆ ಅವನಿಗೆ ಪತ್ತೆಪುರಕ್ಕೆ ಬಂದ್ವಿ. ನಮ್ಮ ತಮ್ಮನ ಮಗಳ ಊರನ್ನೆಲ್ಲ ರಿಲೇಷನ್ ಇದ್ದೇ ಇರ್ತವೆ. ಬಟ್ ಏನಂದ್ರೆ ಅವನು ಹಬ್ಬಕ್ಕೆ ಅಲ್ಲಿಗೆ ಬಂದು ಹೊತ್ತಿನಾಗ ಕರೆಕ್ಟ್ ಬಂದಾನ. ಬೆಳಗ್ಗೆ ಕರೆಕ್ಟ್ ಬಂದಾನ, 30 ಗಂಟೆಗೆ ಕರೆಕ್ಟ್ ಬಂದ. ಹೆಂಡ್ತಿನ ಕರ್ಕೊಂಡು ಹೋಗಿ ಬಂದಾನ. ಅದು ಏನಾಗಿದೆ, ಮತ್ತು ಅಲ್ಲಿ ನಮ್ದು ಒಂದು ಜಾತ್ರೆ ಅದ ರೀ. ನಮ್ಮ ಸಮಾಜದ ಒಂದು ಬಂಡೆಪ್ಪನಹಳ್ಳಿ ಒಳಗೆ ಜಾತ್ರೆ ನಡೀತು. ಮತ್ತು ಇಬ್ಬರು ಗಂಡ ಹೆಂಡ್ತಿ ಸೇರಿ ಬಂಡೆಪ್ಪನಹಳ್ಳಿಗೇನು ಹೋದ್ರು. ಬಂಡೆಪ್ಪನಹಳ್ಳಿಗೆ ಹೋಗಿ ಅಲ್ಲಿ ಜಾತ್ರೆ ಮುಗಿಸ್ಕೊಂಡು ಮತ್ತು ತಿರ್ಗಾ ಏನು ಮಾಡ್ಯಾರ, ಊರಿಗೆ ಹೋಗ್ಯಾರ. ಎಲ್ಲಿ ಮಂಜಲಾಪುರ ಹೋಗಿ ಮತ್ತು ಅವರು ಅಲ್ಲೊಂದು ಸ್ವಲ್ಪ ಹೊತ್ತು ಸ್ಟೇ ಮಾಡಿ ಕುಂತ್ಕೊಂಡು ಎಲ್ಲ ಮತ್ತೆ ಊಟ ಗಿಟ ಮಾಡ್ಕೊಂಡು ಏನು ಮಾಡ್ಯಾರ. ಸಾಯಂಕಾಲ 4 ಗಂಟೆ ಸುಮಾರು ಚೂರು ಹೆಚ್ಚು ಕಡಿಮೆ ಫರ್ದರ್ ಹೆಚ್ಚು ಕಡಿಮೆ ಏನಾಗ್ಯದ. ಮತ್ತು ಊರಿಗೆ ಇಲ್ಲಿ ಪತ್ತೆಪುರಕ್ಕೆ ಬರೋರು ಗಂಡ ಹೆಂಡ್ತಿ ಅಲ್ಲಿ ಬಿಟ್ಟಾರ. ಅಲ್ಲಿ ಬಿಟ್ಟು ಇಲ್ಲಿ ಏನೋ 5 ಗಂಟೆಗೇನೋ ಇಲ್ಲಿ ಬಂದ ಮೇಲೆ ಅದು ಮುಂದೆ ಬ್ಯಾಗ್ ಇಟ್ಕೊಂಡು ಬಂದಿದ್ರಂತ. ಇದರಲ್ಲಿ ಸೈಕಲ್ ಬಿಟ್ಟದು ಬ್ಯಾಗ್ ಇತ್ತಂತ. ಬ್ಯಾಗ್ ಇತ್ತು. ನನಗೆ ಇಲ್ಲಿ ಒಂದು 5 ಗಂಟೆ ಆಗಿರ್ಬೋದು ಇಲ್ಲಿ ರೀಚ್ ಆಗಟ್ರಿ. 5 ಅದು ತಂದೆ ಏನು ಮಾಡ್ಯಾನ್ರಿ, ಹಂಗೆ ಹಿಂದೆ ಬಂದಾನ. ಹುಣಸಿ ತನ ಮಗಳನ್ನ ಕಳಿಸ್ಕೊಡ್ಬೇಕಂತ ಬಂದಾನ. ಆತ ಅಲ್ಲೇ ಹುಣಸಿ ಉಳ್ಕೊಂಡು ಮುಂದೆ ಬಂದಾರ. ಇವರು ಬಂದ ತಕ್ಷಣ ಇಲ್ಲೆಲ್ಲ ಬಂದು ಈ ಕರ್ವಿಂಗ್ ಒಳ್ಳೆ ಹೊತ್ತಿನಾಗ ಅದು ಬ್ಯಾಗ್ ಆಡ್ತಾರ ಇದು ಯಾವುದು ಏನು. ಸೊ ಏನಾಗ್ಯದ ನಾವು ನೋಡಿಲ್ಲಲ್ಲ, ಹಿಂಗೆ ನಮಗೇನು ಗೊತ್ತಾಗಿಲ್ಲ. ಬಟ್ ಒಂದು ಸುಮಾರು 15 ದಿನದಿಂದ ಹಿಡ್ಕೊಂಡು ಗೀಸಿ ನಮ್ಮ ಮನೇಲಿ ಇದ್ದಿರ್ರಿ. ಇನ್ನು ಬಂಡೆಪಳ್ಳಿ ಜಾತ್ರೆಗೆ ಹೋಗಿ ಗೀಸಿ ಊರಿಗೆ ಬಂದಾರ್ರಿ. ಊರ್ಲಿದ್ದ ವಾಪಸ್ ಅವ್ರು ಊರಿಗೆ ಹೋಗಾರ್ರಿ. ಈಗ ಒಂದು ದಿನ ಒಂದು 8 ದಿವಸ ಆದ್ರೆ ಒಂದು 3 ತಿಂಗಳು ಆಗ್ತದೆ ಸರ್. ಮದುವೆ ಆಗಿತ್ತು ಸರ್. ಮದುವೆಗೆ 8 ತಿಂಗಳ 3 ತಿಂಗಳು ಆಗ್ತದೆ ಸರ್. 8 ದಿವಸ ಆದ್ರೆ ಅಲ್ಲಿಗೆ ಬೋಳ್ತಕ್ಕಂಥ ಚಾನ್ಸ್ ಇಲ್ಲ ರೀ. ಅವ್ನ ಮೇಲೆ ನಮಗೂ ಸ್ವಲ್ಪ ಡೌಟ್ ಐತ್ರಿ. ಇನ್ನವರಿಗೆ ಆದ್ರೆ ನಮಗೆ ಸಿಕ್ಕಿಲ್ಲ ರೀ. ನಮ್ಮ ಮಗಳು ಎಲ್ಲ ಓಸು ನಮ್ಮ ಊರು ಜನರು ನಾವು ಓಸು ಭಾಳ ಮಂದಿ. ಈಗ ನಮ್ಮ ಪರವಾಗಿ ಅಂತ ಅಲ್ರಿ, ಎಲ್ಲ ಬೇಕಿದ್ದವರು ಬೇಡದವ್ರು ಎಲ್ಲ ಇಡೀ ನಮ್ಮ ಊರು ನಮ್ಮ ಫ್ಯಾಮಿಲಿಯೇ ಇಲ್ಲೇ ಐತ್ರಿ. ನಮ್ಮ ಊರು ಸಂಖ್ಯೆನೇ ಅವರು ಗಂಡಿನ ಕಡೆ ಎಲ್ಲ ಅವರು ಭಾಳ ಕಾಣಿಸದವಲ್ರಿ. ಅದ್ರ ಸಲಾಗೆ ಈಗ ನಮ್ಮ ಹುಡುಗಿ ಬಿದ್ದೈತ್ರಿ. ಅವ ಸ್ಪಾಟಿಗಿದ್ದ ಅವ್ನ ಮೇಲೆ ಡೌಟ್ ಬರ್ತದಿಲ್ಲ. ಅವ ಸ್ಪಾಟಿಗೆ ಇಲ್ಲರಿ ಅಲ್ಲಿ ಅವು. ಹಿಂಗಾಗಿ ನಾವು ಡೌಟ್ ಕೊಟ್ಟಿವಿ ಅವನ ಮೇಲೆ. ನಮ್ಮ ಮಗಳು ಸಿಗ್ಬೇಕು ಎಷ್ಟಿದ್ದಾರೆ, ನಮ್ಮ ಅಣ್ಣನ ಮಗಳೈತಿ. ಹಿಂಗಾಗಿ ನಿನ್ನೆ 4:30 ಮದುವೆ ನಮ್ಮ ಮಗಳ ಹೆಸರು ರೇಣುಕಾ ರೀ. ಹುಡುಗನ ಹೆಸರು ಕರಿಯಪ್ಪ ಅಂತ್ರಿ. ಆ ಒಂದಿನ 7 ದಿವಸ ಆದ್ರೆ 3 ತಿಂಗಳು ಆಗ್ತದೆ ಸರ್ ಮದುವೆ. ಬ್ಯಾಸಿಗೆ ಸರ್. ಯಾವ ಊರಿಗೆ ಇಲ್ಲೇ ಪಚ್ಚಪುರ ಸರ್. ನಮ್ಮೂರು ಮಗಲಪುರ ಸರ್. ಈಗ ಎಲ್ಲಿ ಅಲ್ಲಿ ಹುಡುಗಿ ಅಲ್ಲಿಂದ ಬರ್ತಿದ್ರು ನಮ್ಮ ಊರ್ಲಿಂದ ಇವ್ರ ಊರಿಗೆ ಬರೋರು ಸರ್. ಈಗ 15 ದಿನದಿಂದ ಅಲ್ಲಿ ನಮ್ಮಲ್ಲಿ ಇದ್ದಿರಿ ಅವ್ರು. ಅಲ್ಲಿ ಬಂಡೆಪಳ್ಳಿ ಜಾತ್ರೆ ಹತ್ರ ಕಾಯಿ ಹೊಡಿಸ್ಕೊಂಡು ಗೀಸಿ ಊರಿಗೆ ಬಂದು ಬ್ಯಾಗ್ ಗೀಗೆ ತೊಗೊಂಡು ಗೀಸಿ ಬರೋ ಕಾಲಕ್ಕೆ ಈ ಘಟನೆ ಆಗಿದೆ ಸರ್. ಏನು ಕಾಲುವೆಯಲ್ಲಿ ಹಿಂಗಾಗಿ ಈಗ ಏನಿಲ್ಲ ಸರ್. ನಮ್ಮ ಮಲ್ಲು ಗಂಡಿನ ಅಂತೇಳಿ ಕೆಚ್ಚರ ಮಂಜಲಾಪುರ ಪುರಸಭೆ ಸದಸ್ಯರು. ಈಗ ನಮ್ಮ ಗ್ರಾಮದ ಒಬ್ಬರು ನಿಂಗಪ್ಪ ಹನುಮಂತರಾಯ ಗದ್ದಿಗೆ ಅಂತೇಳಿ ಅವ್ರ ಮಗಳು ಸರ್. ಸುಮಾರು ಒಂದು 2.5 ತಿಂಗಳಿಂದ ಇಲ್ಲಿ ಪತ್ತೇಪುರ ಗ್ರಾಮ ಬರ್ತದೆ ಸರ್, ಕೆಂಬಾವಿ ಹತ್ರ. ಆ ಗ್ರಾಮಕ್ಕೆ ಅವ್ರ ಮಗಳಲ್ಲಿ ಕೊಟ್ಟಿದ್ದರು. ಅದು ನಿನ್ನೆ ಒಂದು ಊರಲ್ಲಿ ಜಾತ್ರೆ ಇತ್ತು. ಸುಮಾರು ಒಂದು 15 ದಿನದಿಂದ ಹುಡುಗಿ ನಮ್ಮೂರಲ್ಲಿ ಇದ್ದಾರೆ. ಅವ್ರ ಮನೆಗೆ ಬಂದು ಅಲ್ಲೇ ಇದ್ದಾರೆ. ಈ ಹುಡುಗ ಮತ್ತೆ ವಾಪಸ್ ತಮ್ಮ ಮನೆಗೆ ಕರ್ಕೊಂಡ್ಬರ್ಬೇಕಂತ ಬಂದಂಥ ಸಂದರ್ಭದಾಗ
ಅವ್ರ ಮನೆಯವ್ರು ಏನು ಮಾಡಿದ್ದಾರೆ, ಜಾತ್ರೆ ಐತಿ ಊರಲ್ಲಿ, ಜಾತ್ರೆ ಮುಗಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ಮತ್ತು ಆಮೇಲೆ ಬಂಡೆಪಳ್ಳಿಗೆ ಹೋಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಂತೆ ವಾಪಸ್ ಮಂದಲಾಪುರಕ್ಕೆ ಬಂದು, ಮಂದಲಾಪುರದಿಂದ ಸುಮಾರು ಒಂದು 4ರಿಂದ 4:15 ಸಮಯ ಸಾಯಂಕಾಲ ಅವರು ಬೈಕ್ ಮೇಲೆ ಬರಾಕತ್ತಾರೆ ಸರ್. ಬಂದು ಏನು ಮಾಡ್ಯಾರ, ಇಲ್ಲಿ ಯಾವುದು ಅದು ಸಾಯಿನಗರ್ ಕ್ಯಾಂಪ್ ಅಂತ ಬರುತ್ತೆ ಕೆಂಬ ಇದರ ಹತ್ರ, ಅಲ್ಲಿಂದ ಮತ್ತೆ ಮುಖ್ಯ ಕಾಲುವೆ ಬರುತ್ತೆ ಸರ್, ನಾರಾಯಣಪುರದ ಮೇನ್ ಕಾಲುವೆ ಹತ್ರ ಹೋಗಿ ಅದು ಏನು ಆಕಸ್ಮಿಕವಾಗಿ ಇದಾಗ್ಯದ ಅಂತೇಳಿ ಒಂದು ಸಡನ್ಲಿ ಬೈಕ್ನೇ ಇದು ಕಾಲುವೆಯಲ್ಲಿ ಬಿದ್ದ ಸರ್. ಬಿದ್ದಂಥ ಸಂದರ್ಭದಾಗ ಇವರು ಯಾರು ಹುಡುಗ ಈಜಾಡ್ಕೊಂಡು ಇದು ಬಂದಂತ ಸಬ್ರಿ. ಮತ್ತು ಆಮೇಲೆ ಇವರು ಹುಡುಗಿ ಬಂದಿಲ್ಲ, ಮಿಸ್ಸಿಂಗ್ ಆಗಿಲ್ಲ. ಅಂದರೆ ಇನ್ನೂ ಹುಡುಕ್ತಾ ಇದ್ದಾರೆ. ನಮಗೂ ಸರ್ ಇನ್ನೊಂದು ಅನುಮಾನಾಸ್ಪದ ಸಾವು ಅಂತೇಳಿ ನಾವೆಲ್ಲ ಅವ್ರ ಕುಟುಂಬದವರು ಪ್ರಕರಣ ದಾಖಲಿಸ್ತಾ ಇದ್ದೀವಿ. ಯಾಕಂದ್ರೆ ನಮಗೆ ಈ ಸಾವಿನ ಮೇಲೆ ಅನುಮಾನ ಇದೆ ಯಾವುದೇ, ಯಾಕಂದ್ರೆ ದಾರಿ ಕೂಡ ರಸ್ತೆ ಅಗಲ ಇದೆ ಅಂತ ಬೀಳುವಂಥದ್ದು ಇದನ್ನೇ ಇಲ್ಲ ಅಲ್ಲಿ. ಅಷ್ಟಕ್ಕೂ ಒಂದು ಇನ್ನು ಕೆಂಪಾವಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈಜುಗಾರರ ನೆರವಿನಿಂದ ಕಾಲುವೆಯಲ್ಲಿ ರೇಣುಕಾ ಮೃತದೇಹಕ್ಕಾಗಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಯಾದಗಿರಿ.